ತುಮಕೂರಿನಲ್ಲಿ ಇನ್ನೂ ಆರದ ಕಾಂಗ್ರೆಸ್ ಗಾಯ. ಪರಮೇಶ್ವರ್ ಮನವೊಲಿಕೆಗೂ ಬಗ್ಗದೆ ಬಂಡಾಯ. ಮುದ್ದಹನುಮೇಗೌಡರ ಬೆಂಬಲಿಗರಿಂದ ಆಕ್ರೋಶ ವ್ಯಕ್ತವಾಗ್ತಿದೆ. ತುಮಕೂರಿನಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ನ ಗಾಯ ಆರಿಲ್ಲ. ಒಂದ್ ಕಡೆ ಮುದ್ದಹನುಮೇಗೌಡರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಮೇಶ್ವರ್ ಮನವೊಲಿಕೆಗೂ ಕೂಡ ಬಗ್ಗದೆ ಬಂಡಾಯ ಹೇಳ್ತಾ ಇದ್ದಾರೆ. ಮುದ್ದಹನುಮೇಗೌಡರ ಬೆಂಬಲಿಗರು ತಮ್ಮ ಆಕ್ರೋಶವನ್ನ ಇಲ್ಲಿ ಹೊರಹಾಕ್ತಾ ಇದ್ದಾರೆ. ಸಿಟ್ಟು, ಕಣ್ಣೀರು, ಬೇಸರವನ್ನ ನೋಡಿ ಸ್ವತಃ ಡಿಸಿಎಂಎ ಇಲ್ಲಿ ತಬ್ಬಿಬ್ಬಾಗಿ ಹೋಗಿದ್ದಾರೆ. ಮಾಜಿ ಶಾಸಕ ರಫೀಕ್ ಮನೆಯಲ್ಲಿ ಮತ್ತೆ ಪರಂ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮೊದಲ ಸಭೆ ವಿಫಲವಾಯಿತು. ಈ ಹಿನ್ನೆಲೆಯಲ್ಲಿ ಮತ್ತೆ ಸಂಧಾನಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಡಿಸಿಎಂ ಪರಮೇಶ್ವರ್. ಯಾಕಂದ್ರೆ ಪರಮೇಶ್ವರ್ ಅವರ ಮಾತಿಗೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುದ್ದಹನುಮೇಗೌಡರಿಗೇನೆ ಟಿಕೆಟ್ ಕೊಡಬೇಕು ಅನ್ನುವಂತ ಒತ್ತಾಯ ಕೇಳಿ ಬರ್ತಾ ಇದೆ. ಮಾಜಿ ಶಾಸಕ ರಫೀಕ್ ಮನೆಯಲ್ಲಿ ಇದೀಗ ಮತ್ತೊಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಯಾಕೆಂದ್ರೆ ಮೊದಲ ಸಭೆ ವಿಫಲವಾಗಿದೆ. ಹೀಗಾಗಿ ಇನ್ನೊಂದು ಸಂಧಾನದ ಸಭೆಯನ್ನ ನಡೆಸೋದಕ್ಕೆ ಪರಂ ಮುಂದಾಗಿದ್ದಾರೆ. ಸಿಟ್ಟು, ಕಣ್ಣೀರು, ಬೇಸರವನ್ನ ನೋಡಿ ತಬ್ಬಿಬ್ಬಾಗಿದ್ದಾರೆ. ಯಾಕಂದ್ರೆ ಮುದ್ದಹನುಮೇಗೌಡ ಕಡೆಯ ಬೆಂಬಲಿಗರೆಲ್ಲರೂ ಕೂಡ ಕಣ್ಣೀರ್ ಹಾಕ್ತಿದ್ದಾರೆ, ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ. ಮುದ್ದಹನುಮೇಗೌಡರಿಗೇನೆ ಟಿಕೆಟ್ ಕೊಡಬೇಕು ಅಂತ. ಈ ನಿಟ್ಟಿನಲ್ಲಿ ಮೊದಲ ಸಭೆ ವಿಫಲವಾಗಿದೆ. ಹೀಗಾಗಿ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸೋದಕ್ಕೆ, ಸಂಧಾನ ಸಭೆಯನ್ನ ನಡೆಸೋದಕ್ಕೆ ಪರಂ ಮುಂದಾಗ್ತಾ ಇದ್ದಾರೆ. ಮುದ್ದಹನುಮೇಗೌಡರ ಬೆಂಬಲಿಗರನ್ನ ಮನವೊಲಿಕೆ ಮಾಡೋದಕ್ಕೆ, ಅಂದ್ರೆ ತುಮಕೂರಿನ ಕಾಂಗ್ರೆಸ್ ಕಾರ್ಯಕರ್ತರ ಮನವೊಲಿಕೆಗೆ ಇದೀಗ ಪರಮೇಶ್ವರ್ ಮತ್ತೆ ಮುಂದಾಗ್ತಾ ಇದ್ದಾರೆ. ತುಮಕೂರಿನಲ್ಲಿ ಕಾಂಗ್ರೆಸ್ ಶಾಸಕರು ಈಗಾಗಲೇ ಒಂದು ರೀತಿ ಬಂಡಾಯ ಹೇಳುವಂತ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಜೆಡಿಎಸ್ಗೆ ವೋಟ್ ಹಾಕೋದಿಲ್ಲ, ಬೇಕಾದ್ರೆ ಬಿಜೆಪಿಗೆ ವೋಟ್ ಹಾಕ್ತಿವೆ ಹೊರತು ಮೈತ್ರಿ ಅಭ್ಯರ್ಥಿ ದೇವೇಗೌಡರು ಇಲ್ಲಿ ಸ್ಪರ್ಧೆಗೆ ನಿಂತ್ರೆ ಅವರಿಗೆ ಮಾತ್ರ ವೋಟ್ ಹಾಕೋದಿಲ್ಲ. ಹಾಲಿ ಸಂಸದರಾಗಿರುವಂತ ಮುದ್ದಹನುಮೇಗೌಡರಿಗೇನೆ ಟಿಕೆಟ್ ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಅವರ ಮನವೊಲಿಕೆ ಮಾಡೋದಕ್ಕೆ ಡಿಸಿಎಂ ಪರಮೇಶ್ವರ್ ಅವರು ಬಂದಿದ್ದಾರೆ. ಮೊದಲ ಸುತ್ತಿನ ಸಭೆ ವಿಫಲವಾಗಿ ಈಗ ಮತ್ತೊಂದು ಸಭೆಯನ್ನ ನಡೆಸ್ತಿದ್ದಾರೆ. ಪರಮೇಶ್ವರ್ ಅವರು ಮೈತ್ರಿ ಸರ್ಕಾರದ ಅಭ್ಯರ್ಥಿ ಒಪ್ಕೋಬೇಕು ಅಂದರೆ ನಮ್ಮ ನಾಯಕರ ಜೊತೆ ನಾವು ಇರ್ತೀವಿ. ಮನವೊಲಿಸಂಗಿದ್ರೆ ಅವ್ರು ನಮ್ಮ ನಾಯಕನ ಹೊಲಿಸ್ಲಿ. ನಮಗೆ ಮುದ್ದಹನುಮೇಗೌಡರ ನಾಯಕರು, ನಾವು ಕಾಂಗ್ರೆಸ್ಸೇನೆ. ಆದ್ರೆ ಮುದ್ದಹನುಮೇಗೌಡರ ಕೈಲಿ ಕಾಂಗ್ರೆಸ್ನಿಂದ ಮಾತ್ರ ಬಿಜೆಪಿ ಸೋಲ್ಸಕ್ ಸಾಧ್ಯ. ಇಲ್ಲಾಂದ್ರೆ ಬಿಜೆಪಿಗೆ ಅನ್ಯಾಯವಾಗಿ ಸೀಟ್ ಬಿಟ್ಕೊಡ್ಬೇಕಾಗುತ್ತೆ. ಇವತ್ತು ಮೈತ್ರಿ ಆಗಿರೋದು ಕಾಂಗ್ರೆಸ್ ಪ್ಲಸ್ ಆಗ್ತಾ ಇಲ್ಲ. ಜನ ಮಾತಾಡ್ತಿದ್ದಾರೆ, ಒಂದು ಕುಟುಂಬದಲ್ಲಿ 3 ಸೀಟ್ಗಳು ಕೊಟ್ಟರು. ಇಲ್ಲಿ ತುಮಕೂರಿನಲ್ಲಿ ಬಂದು ಅನ್ಯಾಯ ಒಬ್ಬ ಸಜ್ಜನ ಎಂಪಿನ ಹಾಳು ಮಾಡಬೇಕು ಅಂತ ನಾನು ಬಾಯಿ ಮುಚ್ಚಿಸ್ಬೋದು, ಲೀಡರ್ಗಳು ಬಾಯಿ ಮುಚ್ಚಿಸ್ಬೋದು. ಪಕ್ಷದಲ್ಲಿ ಜನರು ಬಾಯಿ ಮುಚ್ಚಕ್ಕಾಗಲ್ಲ. ನಮ್ಮ ಮುದ್ದಹನುಮೇಗೌಡರ ಕೈಲಿ ನಾನು ನಾಮಪತ್ರ ನಾಳೆ ಸಲ್ಲಿಸ್ತೀವಿ. ಅದ್ರ ಮೇಲೆ ದೇವ್ರ ಇಚ್ಛೆ ಐತೆ. 5 ವರ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ, ಶುದ್ಧವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಅಸ್ತಿತ್ವಕ್ಕೆ ಹೋರಾಟ ಮಾಡೋದು ನಾವೇನು ವಿರೋಧ ಪಕ್ಷರಲ್ಲ. ಅವ್ರ ಪರವಾಗಿ ನೀವೆಲ್ಲ ಬಂದು ನಾಮಪತ್ರ ಸಲ್ಲಿಸಬೇಕು, ರಾಹುಲ್ ಗಾಂಧಿ ಪ್ರಧಾನಿ ಮಾಡಬೇಕು, ದೇವೇಗೌಡರನ್ನ ಗೆಲ್ಲಿಸಬೇಕು ಅಂದಿದ್ದಾರೆ. ನಮ್ಮ ನಾಯಕರಾದಂತ ಮುದ್ದಹನುಮೇಗೌಡ ನಮ್ಗೆ ಅನ್ಯಾಯ ಆಗಿದೆ. ಇವತ್ತೇನಾದ್ರೂ ನಾವು ಮೈತ್ರಿಗೆ ಸೀಟ್ ಬಿಟ್ಕೊಟ್ರೆ ಇನ್ನಾವತ್ತು ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ತಲೆ ಎತ್ತೋದಿಲ್ಲ. ಏನಂತ ಕೇಳ್ತಾರೆ, ಅವ್ರು ನೀರು ತಿಥಿ ಮಾಡಿಬಿಟ್ಟು ಇಲ್ಲಿ ಕರೀದಿದ್ದೀರಾ? ಕಾಂಗ್ರೆಸ್ ಕಾನ್ಸ್ಟಿಟ್ಯೂನ್ಸಿ ಇದು. ನಾವು ನೋಡ್ತಾ ಇದೀವಿ ತುಮಕೂರಿನಲ್ಲಿ ಯಾವ ರೀತಿ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಅಂತ. ಮೊದಲ ಸುತ್ತಿನ ಸಭೆಯನ್ನ ಡಿಸಿಎಂ ಪರಮೇಶ್ವರ್ ಅವರು ಮಾಡ್ತಾ ಇರಬೇಕಾದ್ರೇನೆ ಸಭೆಯಿಂದ ಅರ್ಧಕ್ಕೆ ಹೊರ ಬಂದಿದ್ದಾರೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು. ನೀವು ನಮ್ಮ ಮನವೊಲಿಕೆ ಮಾಡಬಹುದು, ನಮ್ಮ ಬಾಯಿ ಮುಚ್ಚಿಸಬಹುದು, ಆದ್ರೆ ಜನರ ಬಾಯಿ ಮುಚ್ಚೋದಕ್ಕೆ ಸಾಧ್ಯನಾ? ಜನಾಭಿಪ್ರಾಯ ಏನಿದೆ ಅನ್ನೋದನ್ನು ತಿಳ್ಕೊಳ್ಳದೆ, ನಮ್ಮ ಮಾತನ್ನು ಕೇಳದೆ ಇವರು ಜೆಡಿಎಸ್ಗೆ ಬಿಟ್ಕೊಟ್ಟಿದ್ದಾರೆ ಮೈತ್ರಿ ಅಭ್ಯರ್ಥಿ ಅಂತ ಹೇಳಿ. ಮುದ್ದಹನುಮೇಗೌಡರಿಗೇನೆ ಟಿಕೆಟ್ ಕೊಡಬೇಕು ಅಂತ ಕೂಡ ಒತ್ತಾಯ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್ ಕೊಡ್ತಾರೆ. ವಿಠಲ್ ಕುಮಾರ್, ಈಗ ಎರಡನೇ ಸುತ್ತಿನ ಸಭೆ ನಡೀತಾ ಇದೆ. ಡಿಸಿಎಂ ಪರಮೇಶ್ವರ್ ಅವರು ಮನವೊಲಿಕೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದು ಸಫಲ ಆಗಬಹುದಾ, ಹೇಗೆ?
ಪ್ರತಿಮಾ, ಇದು ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ತುಮಕೂರಿನ ಲೋಕಸಭಾ ಚುನಾವಣಾ ಕ್ಷೇತ್ರ ನಿಜಕ್ಕೂ ಒಂದು ರಣರಂಗವಾಗಿ ಮಾರ್ಪಟ್ಟಿದೆ. ಯಾಕಂದ್ರೆ ಈಗಾಗಲೇ ಮುದ್ದನ್ಮೇಗೌಡರ ಇನ್ನು ಬೆಂಬಲಿಗರೇನಿದ್ರು ಅವರು ಖಂಡಿತವಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ಬೇರೆ ಪಕ್ಷದವರಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ. ಯಾಕಂದ್ರೆ ಸಿಟ್ಟಿಂಗ್ MP ಇದ್ದಿರ್ತಕ್ಕಂಥ ಅವ್ರನ್ನ ಅವ್ರಿಗೆ ಟಿಕೆಟ್ ಕೈ ತಪ್ಪಿಸಿ ಈಗ ಬೇರೆಯವ್ರಿಗೆ ನಾವು ಸಪೋರ್ಟ್ ಮಾಡಿರೋ ನಾವೇ ಸಪೋರ್ಟ್ ಮಾಡೋದು ಅಂತ ಹೇಳಿ ಇನ್ನು ಇವತ್ತು ಅದು ನಗರದ ಖಾಸಗಿ ಹೋಟೆಲ್ ನಲ್ಲಿ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ಪ್ರೆಸ್ ಮೀಟ್ ಮಾಡೋದ್ರೆ ಕಾರ್ಯಕರ್ತರ ಸಭೆ ನಡೆಸಿದ್ರು. ಆ ಕಾರ್ಯಕರ್ತರ ಸಭೆಯಿಂದ ನೇರವಾಗಿ ಹೊರ ಬಂದಿರತಕ್ಕಂಥದ್ದು, ಅದರಲ್ಲೂ ಕೂಡ ತುಂಬಾ ದುಃಖಿತರಾಗಿ ತುಂಬಾ ಎಮೋಷನಲ್ ಆಗಿ ಬಂದು ಈಚೆಗೆ ತಮ್ಮ ಒಂದು ಹೋಟೆಲ್ ಆವರಣದಲ್ಲಿ ತಮ್ಮ ಒಂದು ಅಸಮಾಧಾನ ಹೊರ ಹಾಕಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಎಲ್ಲಾ ಸಿಟ್ಟಿಂಗ್ ಇದ್ದಂತ MP ಕ್ಷೇತ್ರಗಳಲ್ಲೂ ಕೂಡ ಅವೇ MP ಗಳಿಗೆ ಟಿಕೆಟ್ ಕೊಡಲಾಗಿದೆ. ಆದ್ರೆ ಮುದ್ದನ್ಮೇಗೌಡರು ಏನ್ ಮಾಡಿದ್ರು, ಅವ್ರಿಗೆ ಒಂದು ಟಿಕೆಟ್ ಕೊಡಬಹುದಿತ್ತು. ನಾವು ಯಾವುದೇ ಕಾರಣಕ್ಕೂ ಇದನ್ನ ಸುಮ್ಮನೆ ಬಿಡೋದಿಲ್ಲ. ನಾಳೆ ನಾವು ನಿಜಕ್ಕೂ ಟೌನ್ ಸರ್ಕಲ್ ಇಂದ ದೊಡ್ಡ ಮೆರವಣಿಗೆ ಹೊತ್ತು ಅವ್ರ ಕಡೆಯಿಂದ ನಾವು ಟಿಕೆಟ್ಗೆ ನಾಮಿನೇಷನ್ ಫೈಲ್ ಮಾಡ್ತೀವಿ ಅಂತ ಹೇಳಿ ಒಂದು ಹೇಳಿಕೆ ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಕಡೆ ಇವತ್ತೇನು ಮಾಜಿ ಶಾಸಕ ರಫೀಕ್ ಅಹಮದ್ ಅವರಿಗೆ ಅವರ ಮನೆಗೆ ದೌಡಾಯಿಸಿರ್ತಕ್ಕಂಥ GS ಪರಮೇಶ್ವರ್, ಅಲ್ಲೂ ಕೂಡ JDS ನಾಯಕ ಮತ್ತೆ ಸಚಿವ SR ಶ್ರೀನಿವಾಸ್ ನೇತೃತ್ವದ ಅಲ್ಲೂ ಕೂಡ ಒಂದು ಸಭೆಯನ್ನ ನಡೆಸಿರ್ತಕ್ಕಂಥದ್ದು. ಮತ್ತೆ ಈಗಾಗಲೇ ಇನ್ನು ಸಾಕಷ್ಟು ಮಟ್ಟದಲ್ಲಿ ಮಧುಗಿರಿ ಆಗಿರ್ಬೋದು, ಕೊರಟಗೆರೆ ಆಗಿರ್ಬೋದು, ಮತ್ತೆ ಚಿತ್ತೂರು ಆಗಿರ್ಬೋದು, ಗುಬ್ಬಿ ಆಗಿರ್ಬೋದು, ಈ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಬಹುತೇಕ ಕೈ ಕೊಡೋ ಸಾಧ್ಯತೆಗಳಿದೆ. ಯಾಕಂದ್ರೆ ಮುಖಂಡರುಗಳು ಮಾತ್ರ ಮೇಲ್ಮಟ್ಟಕ್ಕೆ ನಾವು JDS ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಹೇಳಿಕೆ ಕೊಡ್ತಿರ್ತಕ್ಕಂಥದ್ದು. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಈಗಲೂ ಕೂಡ ಒಂದು ನಾವು ಕಾಂಗ್ರೆಸ್ಗೆ ಮೈತ್ರಿ ಅಭ್ಯರ್ಥಿಗೆ ಯಾವುದೇ ಕಾರಣಕ್ಕೂ ವೋಟ್ ಹಾಕೋದಿಲ್ಲ, ಬೇರೆ ಯಾರೇ ಅಭ್ಯರ್ಥಿಯಾಗಿರು ಕೂಡ ನಾವು ವೋಟ್ ಹಾಕ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೆ ಓಕೆ ಥ್ಯಾಂಕ್ ಯು ವಿಠಲ್ ತಮ್ಮೆಲ್ಲ ಮಾಹಿತಿಗಾಗಿ.